ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಡಪಟ್ಟಿ 1990-97ರವರೆಗಿನ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ. ಗುರುವಿಗೆ ಗೌರವ ಮತ್ತು ಸ್ನೇಹಕ್ಕೆ ಹೊಸ ಜೀವ. ದಿನಾಂಕ ಆಗಸ್ಟ್ 28, 2026ರಂದು ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಸೆಟಸ್ಥ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುತ್ತಿನಕಂತಿ ಹಿರೇಮಠ, ಜಮಖಂಡಿ. ಉದ್ಘಾಟಕರು ಪರಮಪೂಜ್ಯ ಶ್ರೀ ಆನಂದದೇವರು, ಓಲೇಮಠ, ಜಮಖಂಡಿ. ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಶ್ರೀಶೈಲ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಮಠ, ಕಡಪಟ್ಟಿ. ಪರಮಪೂಜ್ಯ ಶ್ರೀ ಅಭಿನವ ರಾಚೋಟೇಶ್ವರ ದೇವರು, ಶ್ರೀ ಜಗದೀಶ್ವರ ವಿರಕ್ತಮಠ, ಕಡಪಟ್ಟಿ. ಮಾತೋಶ್ರೀ ಪ್ರಮೀಲಾತಾಯಿ, ಶ್ರೀ ಜಗದೀಶ್ವರ ವಿರಕ್ತಮಠ, ಕಡಪಟ್ಟಿ. ಶ್ರೀಮತಿ ಶ್ರುತಿ ರಾಮಪುರ, ಪಿಡಿಒ, ಗ್ರಾಮ ಪಂಚಾಯತ್ ಕಡಪಟ್ಟಿ. ಶ್ರೀ ಡಿವಿ ಲಮಾಣಿ, ಮುಖ್ಯ ಗುರುಗಳು. ಶ್ರೀಮತಿ ಎಂಬಿ ಪಡೆದಣ್ಣವರ್, ಶ್ರೀಮತಿ ಪಿಎಸ್ ಸುರಪುರ, ಶ್ರೀಮತಿ ಉಜ್ವಲ ಬನಸೋಡೆ, ಶ್ರೀಮತಿ ಎಂಎಲ್ ವಾಜಂತ್ರಿ, ಶ್ರೀ ಆರ್ಐ ಬಿರಾದಾರ, ಶ್ರೀ ಎಸ್ಬಿ ಅಂಬಲಜೇರಿ, ಶ್ರೀ ಬಿಪಿ ರತ್ನಾಕರ್, ಶ್ರೀ ಸಿಆರ್ ಬೆಳಗಲಿ, ಶ್ರೀ ಕುನಬಿ, ಶ್ರೀ ಎಂಎಸ್ ಛಾಯಾಗೋಳ್, ಶ್ರೀ ನೀಲಗುಂಡ, ಶ್ರೀ ವಸ್ತ್ರದ, ಶ್ರೀ ಎನ್ಎಸ್ ಕಾಳಿ, ಶ್ರೀ ಎಸ್ಎ ದಶವಂತ್, ಶ್ರೀಮತಿ ಬೊಮ್ಮಣ್ಣವರ್. ಈ ಗುರುಗಳಿಗೆ ಹಳೆ ವಿದ್ಯಾರ್ಥಿಗಳಿಂದ, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಂದ, ಊರಿನ ಗ್ರಾಮಸ್ಥರಿಂದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೊಂಡಿಯಾಗಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹಾಗೂ ಅಧ್ಯಕ್ಷತೆ ವಹಿಸಿರುವ ಶ್ರೀ ಶಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುತ್ತಿನಕಂತಿ ಹಿರೇಮಠ, ಜಮಖಂಡಿ ಇವರಿಗೆ ನಮ್ಮ ಸ್ನೇಹ ವೃಂದದ ಪರವಾಗಿ, ಗುರು ವೃಂದದ ಪರವಾಗಿ ಹಾಗೂ ಊರಿನ ಪಾಲಕನಾದ ವಿಷ್ಣು, ಈ ಗುರುವೇ ಲಯಕಾರಕನಾದ ಶಿವನು. ಗುರು ಸಾಕ್ಷಾತ್ ಪರಬ್ರಹ್ಮನಾಗಿದ್ದು ಅಂಥ ಗುರುವೃಂದಕ್ಕೆ ನಮಿಸುತ್ತಾ ಮತ್ತೆ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಅಧ್ಯಕ್ಷತೆ ಮತ್ತು ತಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ಪುಳಕಿತರನ್ನಾಗಿಸಿದ ಎಲ್ಲ ಸ್ವಾಮೀಜಿಗಳಿಗೆ ನಮಿಸುತ್ತಾ ಮತ್ತು ಕಡಪಟ್ಟಿಯ ಆರಾಧ್ಯ ದೈವ ಶ್ರೀ ಬಸವಣ್ಣನವರನ್ನು ಮನದಲ್ಲೇ ಸ್ಮರಿಸುತ್ತಾ ಇವತ್ತು ನಾವು ಈ ನಮ್ಮ ಸುಂದರ ಸಭೆಯ ಸೇರಿರತಕ್ಕಂಥ ಒಂದು ಉದ್ದೇಶವನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ನಾವು ಪ್ರಕಟಪಡ್ತೇವೆ. ಇವತ್ತಿನ ಈ ಸಭೆಯ ಮುಖ್ಯ ಉದ್ದೇಶ ಅಜ್ಞಾನದ ಕತ್ತಲನ್ನು ತೊಡೆದು ಜ್ಞಾನದ ದೀಪವನ್ನು ಬೆಳಗಿಸಿ ಬದುಕಿನ ದಾರಿಯಲ್ಲಿ ಮೈಲುಗಲ್ಲಾಗಿ ನಿಂತು ಸರಿದಾರಿ ತೋರಿದ ಬೆಂಡು ಇಂತೆಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಯ್ಯ. ಅರ್ಥಾತ್ ಲಮಾಣಿ ಗುರುಗಳು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವರು ಕೂಡ ನಮ್ಮ ಗುರುಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುತ್ತಿರುವಂತಹ ಸರ್ವ ಪೂಜ್ಯರಿಗೆ, ಗುರುಗಳಿಗೆ, ಗುರುಮಾತೆಯರಿಗೆ ಹಾಗೂ ಸರ್ವ ನಮ್ಮ ಆತ್ಮೀಯ ಸ್ನೇಹ ಬಳಗಕ್ಕೆ, ಕಡಪಟ್ಟಿ ಗ್ರಾಮದ ಗುರು ಹಿರಿಯರಿಗೆ, ಎಲ್ಲ ಕ್ರೀಡಾ ಚಟುವಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವನ್ನ ಒಳಗೊಂಡಿರುವಂತಹ ಅಕ್ಷರ ಋಣ ಎನ್ನುವಂತಹ ಈ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾಗಿರುವಂತಹ ಪ್ರೊಫೆಸರ್ LM ಮಾರ್ಕಪ್ನಳ್ಳಿ, ಅದೇ ರೀತಿಯಾಗಿ ಉಪ ಸಂಪಾದಕರಾಗಿರುವಂತಹ ಶ್ರೀ ಲಕ್ಷ್ಮೀ ಕಲ್ಲೊಳ್ಳಿಯವರು ಹಾಗೂ ಈ ಸರ್ವ ರೀತಿಯಾದಂತಹ ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಆತ್ಮೀಯ ಎಲ್ಲ ಸ್ನೇಹ ಬಳಗ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆಯ ಮೂಲಕ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುತ್ತಿನ
ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಜೋರಾದ ಚಪ್ಪಾಳೆಯ ಮೂಲಕ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಿಗೆ ಸನ್ಮಾನ. ಧನ್ಯವಾದಗಳು ನನ್ನ ಎಲ್ಲ ಸಹಪಾಠಿಯರಿಗೂ. ಇವತ್ತಿನ ಸಾಕಷ್ಟು ಬೇರೆ ಬೇರೆ ಊರಿಗೆ ಹೋಗಿ ಎಲ್ಲರ ವ್ಯಸನವನ್ನ ಹೋಗಲಾಡಿಸಲಿಕ್ಕೆ ಆಶೀರ್ವಚನ ನೀಡಿರುವಂತಹ ಪೂಜ್ಯರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಡಲ ಮೇಲಿನ ಅಬ್ಬರದ ಲೊರೆಯಾಗದೆ ಕಡಲಾಳದ ಮುತ್ತಾಗಿ ಬಾಳು ಎಂಬ ಮಾತಿಗೆ ಪ್ರತಿರೂಪದಂತಿರುವ ಈ ಕಾರ್ಯಕ್ರಮವನ್ನು ಸ್ವೀಕರಿಸುತ್ತಿರುವಂತಹ ಪೂಜ್ಯರಿಗೆ ಅಭಿನಂದನೆಗಳು. ಶಿಕ್ಷಕರಾಗಿದ್ದಾರೆ. ಇವರ ಮಾರ್ಗದರ್ಶನದಿಂದ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಅಂತಹ ನಮ್ಮ ಪ್ರೀತಿಯ ಗುರುಗಳಿಗೆ ಹೃತ್ಪೂರ್ವಕ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳನ್ನು ಬೋಧಿಸಿದ್ದಾರೆ. 3 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮ ಶಾಲೆಯಲ್ಲಿ ಹಿಂದಿ ವಿಷಯವನ್ನು ಆದರ್ಶ ಶಿಕ್ಷಕರಾಗಿದ್ದಾರೆ. ಇವರ ಮಾರ್ಗದರ್ಶನದಿಂದ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಅಂತಹ ಪ್ರೀತಿಯ ಗುರುಗಳಿಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ಗೌರವವನ್ನು ಮಾರ್ಗದರ್ಶನದಿಂದ ಅನೇಕ ವಿದ್ಯಾರ್ಥಿಗಳು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಶಿಸ್ತು, ಪ್ರಾಮಾಣಿಕತೆ ಹಾಗೂ ಉತ್ತಮ ಸಂಸ್ಕಾರಗಳನ್ನು ಗೌರವವನ್ನು ಸಲ್ಲಿಸುತ್ತಾರೆ. ಸೇವೆಯನ್ನು ಸಲ್ಲಿಸಿದರು. ಎಲ್ಲ ವಿಷಯಗಳನ್ನು ಬೋಧಿಸುತ್ತಾರೆ. ನನ್ನ ಕುಲ ಕನ್ನಡ ಕುಲ, ನನ್ನ ಯಾಗ ಸೇವಾಯಾಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ. ಪ್ರಮುಖರನ್ನ ಎನ್ನ ಆರಾಧ್ಯ ಗುರುದೇವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಕಡಪಟ್ಟಿ ಗ್ರಾಮದ ಆರಾಧ್ಯ ಶಕ್ತಿಯಾಗಿರ್ತಕ್ಕಂಥ ಶ್ರೀ ಬಸವೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮದ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಕ್ರಿಯಾಶೀಲ ಯತಿಗಳು, ಮಾರ್ಗದರ್ಶಕ ಗುರುಗಳು ಆಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಗಳನ್ನು ಸಲ್ಲಿಸಿ, ಇನ್ನೋರ್ವ ಪರಮ ಪೂಜ್ಯರು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಶೈಲ ಮಹಾಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ಕಡಪಟ್ಟಿ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಆತ್ಮೀಯರು, ಸ್ನೇಹಿತರು, ಶಿವಯೋಗ ಮಂದಿರದಲ್ಲಿ ನಾವು ಅವರು ಒಟ್ಟಿಗೆ ಕೂಡಿ ಆಡಿ ಬೆಳೆದಿದ್ದೇವೆ. ನೀವೆಲ್ಲರೂ ಹೆಂಗೆ ಕೂಡಿ ಬೆಳೆದಿರಲ್ಲ ಸಣ್ಣವರಿದ್ದಾಗ ಈ ಶಾಲೆ ಒಳಗೆ, ಹಂಗೆ ನಾವು ಶಿವಯೋಗ ಮಂದಿರದಾಗ ಅವರು ನಾವು ಆಟ ಆಡಿ ಕೂಡಿ ಬೆಳೆದೆ. ಅಭಿನವ ರಾಜೋಟೇಶ್ವರ ದೇವರು ನಾವು, ಅವರು ಸಹಿತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅಭಿನವ ರಾಜೋಟೇಶ್ವರ ದೇವರು ಅವರ ಪಾದಗಳಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ತಾಯಿಯವರು ಮಾತೋಶ್ರೀ ಪ್ರಮೀಳಾ ತಾಯಿಯವರು ಶ್ರೀ ಇದ ಶಾಲೆ ಒಳಗೆ ಅವರು ಹಳಿ ವಿದ್ಯಾರ್ಥಿನ ನಿಮ್ಮಂಗ
ಇದ ಶಾಲೆ ಒಳಗೆ ಕಲ್ತಾರ. ಅವರು ಭಾಳ ಹಳಿ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳಕತ್ತಿದ್ರು. ಅವರು ಸಹಿತ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದಾರೆ. ಪ್ರಮೀಳಾ ತಾಯಿ ಅವರೇ, ಅವ್ರ ಪಾದಗಳಿಗೂ ಭಕ್ತಿ ಶರಣುಗಳನ್ನು ಸಲ್ಲಿಸಿ ಮುಖ್ಯ ಅತಿಥಿ ನೀವು ಎಲ್ಲ ನೋಡಿ ಇಟ್ಟಿರ್ಬೋದು ಇವತ್ತು ಅನ್ಸುತ್ತೆ ನನಗೆ. ನಿಮ್ಗದು ಕಲ್ಪನೆನೂ ಇರಲಿಲ್ಲ ನೋಡು, ನಿಮ್ಗದು ಗೊತ್ತೇ ಇಲ್ಲ. ಆದ್ರೂ ಸಹಿತ ಅದು ಹೆಂಗ್ ಬರ್ತದ ನೋಡು ವಿಧಿ ಒಳಗ. ಏನು ಇವತ್ತು ಫ್ರೆಂಡ್ಶಿಪ್ ಡೇ ದಿನ ನೀವೆಲ್ಲರೂ ಕೂಡುವಂತ ಸಂದರ್ಭ ನಿಮಗೆಲ್ಲ ಒದಗಿ ಬಂದದ ನೋಡಿ. ಇದು ಒಂದು ಅದ್ಭುತನ. ಇದು ಹ್ಯಾಪಿನೆಸ್, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಮೂರು ಬಹಳ ಚಂದ ಇತ್ತು ಅಂದ್ರ ನಮ್ಮ ಬದುಕು ಬಹಳ ಸುಂದರ ಆಗಿರ್ತದೆ. ಹೆಲ್ತ್ ಚಲೋ ಇರ್ಬೇಕು. ಹೆಲ್ತ್ ಚಲೋ ಇರ್ಲಿಲ್ಲ ಅಂತಂದ್ರೆ ಇವತ್ತು ನೋಡ, ಒಂದ್ ಮನಿಗೆ ಹೋಗಿದ್ದೆ ನಾ. ಒಂದ್ ಮನಿಗೆ ಹೋಗಿನಿ, ಅಜ್ಜರ ಇದು 3 ಅಂತಸ್ ಮನಿ ನಾನ ಕಟ್ಟಿನ್ರಿ. ಇಲ್ಲಿ ಮುಂದೆ ಅಡ್ಡಾಡಕ್ ವಾಕಿಂಗ್ ಮಾಡಕ್ ಇದನ್ನ ಗಾರ್ಡನ್ ಮಾಡೀನ್ರಿ ಅಂತ ತಿಳ್ಕೊಂಡು ಎಲ್ಲಾ ತೋರಿಸಿದ್ರು ನನಗೆ. ತೋರಿಸಿ ಚೇರ್ ಮ್ಯಾಗ ಕುಂತಿದ್ದಾವ. ನಾ ಕೇಳಿದೆ, ಅಲ್ಲ 3 ಅಂತಸ್ ಮನಿ ಕಟ್ರಿ, ವಾಕಿಂಗ್ ಮಾಡಕ್ ಗಾರ್ಡನ್ ಮಾಡ್ರಿ, ನೀವು ಚೇರ್ ಮ್ಯಾಗ ಕುಂತೀರ. ಅಜ್ಜರ ಏನ್ ಮಾಡೋದು, ಕಾಲ ಹಿಡ್ದವ್ರಿ, ಅಡ್ಡಾಡಕ ಆಗಲ್ರಿ. ತಗೊಂಡು ಏನ್ ಮಾಡೋರು 3 ಅಂತಸ್ ಮನಿ ಅಡ್ಡಾಡಕ್ ಬರ್ಲಿಲ್ಲ ಅಂತಂದ್ರ ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂತಂದ್ರ ಅರ್ಥ ಮಾಡ್ಕೋರಿ. ಯಾರು ಶ್ರೀಮಂತ ವ್ಯಕ್ತಿ ಅಂತಂದ್ರ ಟೇಜ್ರಿ ಒಳಗ ಕಪಾಟಿನೊಳಗ ಕಟ್ಟ ನೋಟಿನ ಇಡೋರು ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲ. ದುಡ್ಯಾಕ ಕೈಕಾಲ ಯಾರ ಗಟ್ಟಿರ್ತಾವಲ್ಲ ಅವರ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋರಿ. ಆರೋಗ್ಯ ಚಲೋ ಇರ್ಬೇಕು. ಏನಿದ್ರು ಆರೋಗ್ಯ ಅನ್ನೋದು ಕೆಡ್ತು ಏನೇನು ಇಲ್ಲ. ಅದರ ಸಂಬಂಧ ಚಂದ ಆರೋಗ್ಯ. ಎರಡನೇದು ವೆಲ್ತ್, ರೊಕ್ಕ ಚಲೋ ಇರ್ಬೇಕು. ಅಂದ್ರ ಕಿಮ್ಮತ್ ಕೊಡ್ತಾರೆ. ಮತ್ ರೊಕ್ಕ ಎಲ್ಲ ಅಲ್ಲ, ಈಗ ರೊಕ್ಕದಿಂದ ಬೆನ್ನತ್ತಿ ಎಲ್ಲ ಜೀವನ ಸಂತೋಷವನ್ನ ಹಾಳು ಮಾಡ್ಕೊಳಕತ್ತೆ. ಅತಿ ಲಾಭ ಆಗಬಾರ್ದು. ಲಾಭ ಒಂದ ಸತ ಅಂದ್ರ ಚಲೋ ಆಕ್ಕದ. ಲಾಭ ಅಂದ್ರಿ ಎಲ್ಲರೂ ಲಾಭ ಅಂದ್ರಿ ಹಿಂಗಂದ್ರ ಚಂದ ಅನ್ಸತ್. ಒಂದ್ ಸ್ವಲ್ಪ ಲಾಭ ಅನ್ನೋ ಸ್ಪೀಡ್ ಅನ್ರಿ ಬಿಟ್ಟಾರಿ ಅನ್ರಿ ಹಿಂಗ ಅಕ್ಕದ ನೋಡ. ಅತಿ ಲಾಭ ಆದ್ರೆ ಹಂಗ ಆಗ್ಬಿಡ್ತದ ಲಾಭ. ಅದರ ಸಲುವಾಗಿ ರೊಕ್ಕನ ಎಲ್ಲ ಅಲ್ಲ. ಇವತ್ತು ರೊಕ್ಕದಿಂದ ಎಲ್ಲವೂ ಸಂಬಂಧಗಳು ದೂರ ಆಗ್ತಾ ಇದ್ದಾವೆ. ಅದಕ್ಕೆ ಬೇಕು ಸಂಪತ್ ನಮಗಿರ್ತಕ್ಕಂಥ ಎಲ್ಲ ನಮ್ಮ ಕಡಪಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಹಾಗೂ ಅಣ್ಣ ತಮ್ಮಂದಿರೇ ಹಾಗೂ ನಮ್ಮ ತಾಯಂದಿರೇ, ಇವತ್ತಿನ ಕಾರ್ಯಕ್ರಮ ಗುರು ವಂದನೆ ಅಂತಕ್ಕಂಥ ಕಾರ್ಯಕ್ರಮ 1990ರಿಂದ 1997ರಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಕೂಡ್ಕೊಂಡು ಮಾಡಿರ್ತಕ್ಕಂಥ ಈ ಗುರುವಂದನಾ ಕಾರ್ಯಕ್ರಮ. ನಾನು ಸಹ 1994ರಲ್ಲಿ ಮುದ್ದೇಬೇಳದಿಂದ 1 ವರ್ಷ ಮಟ್ಟಿಗೆ ಮಾತ್ರ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಆ ಸಂದರ್ಭದಲ್ಲಿ ಈ ಊರಿನಲ್ಲಿ ನಮ್ಮ ಊರಿನವರಾಗಿರ್ತಕ್ಕಂಥ ಶ್ರೀಯುತ ಪ್ರಭು ಗದಗನವರು ಅಂತಕ್ಕಂಥ ಶಿಕ್ಷಕರು ಇಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಅವ್ರ ಜೊತೆಯಾಗಿ ನಮ್ಮ ಕುಣಬಿ ಗುರುಗಳು ಸಹ ಈ ಶಾಲೆಯಲ್ಲಿ ನಾವು ಒಂದೇ ವಯಸ್ಸಿನವರಿದ್ದೀವಿ. ಸುಮಾರು ಒಂದು 7-10 ಜನ ಇದ್ದೀವಿ. ನಾವು ಹೊಸಗೋಡ್ ಸರು, ಛಾಯಾಗೋಳ್ ಸರು, ನಾವು ಸುರ್ಪುರ್ ಮೇಡಮ್ ರವರು, ಈಗ ಇನ್ನೂ ಅನೇಕ ನಮ್ಮ ಎಲ್ಲ ವೃತ್ತಿ ಬಾಂಧವರು ಇದ್ದೀವಿ. ಆ ಸಂದರ್ಭದಲ್ಲಿ ಮೊದಲಿಗೆ ನಾನು ಗದಗನವ್ರ ಸರ್ನ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಯಾಕಂತಂದ್ರೆ ಅವನಿಗೆ ಮನೆಗೇ ಗೊತ್ತಿದ್ದಿದ್ದಿಲ್ಲ, ಶಾಲೆನೇ ಮನೆಯಾಗಿತ್ತು ಅವ್ರಿಗೆ. ಯಾಕಂತಂದ್ರೆ ಒಂದು ಜೀವ ಬರುತ್ತಿತ್ತು. ಸಂಖ್ಯೆಗಳ ಜೊತೆ ಆಟವಾಡಿದ ಆ ಗುರುಗಳು ಬದುಕಿನ ಲೆಕ್ಕವನ್ನು ಸರಿಯಾಗಿ ಹಾಕಲು ಕಲಿಸಿದವರು. ಅವರಿಗೊಂದು ಮುದ್ದಾದ ಅಭ್ಯಾಸವಿತ್ತು. ಪಾಠ ಹೇಳುತ್ತಾ 3 ಬೆರಳುಗಳನ್ನ ಮೂಗಿನ ಮೇಲೆ ಸವರಿಕೊಳ್ಳುತ್ತಾ ಯೋಚಿಸುತ್ತಿದ್ದರು. ಆ ಅಭ್ಯಾಸ ಎಷ್ಟು ಸಹಜವಾಗಿತ್ತೆಂದರೆ ನಾವು ಮಕ್ಕಳು ಅದನ್ನೇ ಅನುಕರಿಸುತ್ತಿದ್ದೆವು. ಹೀಗೆ ಮಾಡಿದರೆ ಮೂಗು ಉದ್ದವಾಗುತ್ತದೆ ಎಂದು ನಕ್ಕು ನಾವು ಆ ಅಭ್ಯಾಸ ಬೆಳೆಸಿಕೊಂಡೆವು. 10ನೇ ತರಗತಿಗೆ ಹೋದರೂ ಆ ಅಭ್ಯಾಸ ನಮ್ಮನ್ನು ಬಿಡಲಿಲ್ಲ. ಇಂದಿಗೂ ಕೆಲವೊಮ್ಮೆ ಗೊತ್ತಿಲ್ಲದೆ ಅದೇ ರೀತಿ ಮೂಗಿನ ಮೇಲೆ ಕೈ ಹೋಗಿಬಿಡುತ್ತದೆ. ಆಗ ಅದು ಒಂದು ಆಟವಾಗಿತ್ತು. ಇಂದು ಅದು ಒಂದು ಅಮೂಲ್ಯ ನೆನಪಾಗಿದೆ. ಬೆಳಗಲಿ ಸರ್, ನೀವು ನಮಗೆ ಗಣಿತವನ್ನಷ್ಟೇ ಕಲಿಸಲಿಲ್ಲ, ನಮ್ಮ ಬಾಲ್ಯದ ನೆನಪುಗಳಲ್ಲಿ ಯಾವತ್ತೂ ಮಾಸದ ಒಂದು ನಗುವನ್ನು ಕೊಟ್ಟಿರಿ. ಗುರುಗಳು ಹೇಳಿದ ಪಾಠಗಳು ಪುಸ್ತಕಗಳಲ್ಲಿ ಉಳಿಯುತ್ತವೆ. ಗುರುಗಳ ಅಭ್ಯಾಸಗಳು ನಗು, ಪ್ರೀತಿ. ವಿದ್ಯಾರ್ಥಿನಿ ಅನ್ನಂಗಿಲ್ಲ. ಇದು ವಿದ್ಯಾರ್ಥಿನಿಯರೇ ಅನ್ನಂಗಿಲ್ಲ.
ಸರ್ವಸಾಧಾರಣ ಹೆಂಗಾಗ್ಯದಪ್ಪ ಅಂದ್ರೆ ನೀವು ನಮ್ಮ ಗೆಳೆಯರಿದ್ದಂಗೆ ಅದಕ್ಕೆ ನೀವು ಗೆಳೆಯರಿ. ಮತ್ತು ಇಲ್ಲಿ ನಡೆದಂಥ ಮಾಧ್ಯಮ ವೃಂದದವರೇ ಜೊತೆಗೆ ಅವರಿವರೆಲ್ಲದೆ ಸರ್ವರಿಗೂ ನಮನಗಳನ್ನು ಸಂಧಿಸುತ್ತಾ ಈ ವೇದಿಕೆಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಹೇಗೆ ಮಾಡ್ಯಾರ ಅಂಥೇಳಿ ನಮಗೆ ಚಿಂತೆ ಅಂತ ಆಗ್ತದೆ. ಹೇಗೆ ಚಿಂತೆ ಅಂತಂದ್ರೆ ಇಲ್ಲಿದಿಂದ ನಮ್ಮನ್ನೆಲ್ಲ ಕಾರಿನೊಳಗೆ ಅಲ್ಲಿ ಹೋಗೋದು, ಬಸವಣ್ಣ ದೇವರ ಗುಡಿಯನ್ನು ಪ್ರದಕ್ಷಿಣೆ ಹಾಕಿಸಿ ಅವರ ಹೆಜ್ಜೆಯ ಸದ್ದು ಕೇಳಿದರೆ ಸಾಕು ಕೈಯಲ್ಲಿದ್ದ ಆಟದ ಚೆಂಡು ನೆಲಕ್ಕಿಳಿಯುತ್ತಿತ್ತು. ಮನಸ್ಸು ಪುಸ್ತಕದ ಕಡೆ ಓಡುತ್ತಿತ್ತು. ಪ್ರತಿ ಸಾಯಂಕಾಲ ಮನೆಗೆ ಬಂದು ವಿದ್ಯಾರ್ಥಿಗಳ ಬದುಕನ್ನೇ ಗಮನಿಸುತ್ತಿದ್ದರು. ಆಟದಲ್ಲಿ ಸಮಯ ಕಳೆಯುತ್ತಿದ್ದವರನ್ನು ಕಂಡರೆ ಬೈಗುಳವೂ ಇತ್ತು, ಬೇಕಾದರೆ ಶಿಕ್ಷೆಯೂ ಇತ್ತು. ಆಗ ಆ ಹೊಡೆತ ನೋವಾಗಿದೆ ಅನಿಸುತ್ತಿತ್ತು. ಇಂದು ಅದೇ ಹೊಡೆತ ಬದುಕಿನ ಪಾಠವಾಗಿದೆ. ಅವರ ಕಠಿಣತೆಯ ಹಿಂದೆ ಇದ್ದದ್ದು ಕೋಪವಲ್ಲ, ನಮ್ಮ ಭವಿಷ್ಯದ ಮೇಲಿನ ಅಪಾರ ಕಾಳಜಿ. ಇಂದು ನಾವು ಯಾರಾದರೂ ಉತ್ತಮ ಸ್ಥಾನದಲ್ಲಿದ್ದರೆ ಅದರ ಹಿಂದೆ ಪೋಷಕರ ಆಶೀರ್ವಾದದ ಜೊತೆಗೆ ಕುನ್ಬಿ ಸರ್ ಅವರ ಶಿಸ್ತು, ತ್ಯಾಗ ಮತ್ತು ಅಕ್ಷರದ ಮೇಲಿನ ಅವರ ಪ್ರೀತಿಯೂ ಇದೆ. ಆದ್ದರಿಂದ ಆ ದಿನ ಹೊಡೆತಕ್ಕೆ ನಾವು ಹತ್ತಿರಬಹುದು, ಆದರೆ ಇಂದು ಅದೇ ಹೊಡೆತಕ್ಕೆ ನಮ್ಮ ಹೃದಯ ಕೃತಜ್ಞತೆಯಿಂದ ತಲೆಬಾಗುತ್ತದೆ. ಧನ್ಯವಾದಗಳು ಸರ್. ಅವಾಗ ಅವ್ರು ಆಗಲೇ ಹೋಗ್ತಾರೆ. ಆದ್ರೆ ಇವತ್ತು ನೋಡಾಕತ್ತೀನಿ ನಾನು, ಯಾವಾಗಿಂದ ಬಂದಾರ ಸಮಾಧಾನ ಕುಂತ ಎಲ್ಲ ಕಾರ್ಯಕ್ರಮಗಳನ್ನು ಅವ್ರು ನೋಡಾಕತ್ತಾರಲ್ಲ, ಇದು ಒಂದು ಸಂತೋಷ ಅನ್ನಿಸ್ತದೆ. ನಮ್ಮ ವಿದ್ಯಾರ್ಥಿಗಳು ಎಷ್ಟೊಂದು ಒಕ್ಕಟ್ಟಿನಿಂದ, ಆಮೇಲೆ ಸಣ್ಣವರಿದ್ದಾಗ ಯಾವ ಖುಷಿ ಇತ್ತಲ್ಲ ಅದನ್ನೇ ನಾನು ನಿಮ್ಮ ಮುಖದೊಳಗೆ ನೋಡಾಕತ್ತೀನಿ. ಇವತ್ತು ಆಡೋದಾಯ್ತು, ಮಾತಾಡೋದಾಯ್ತು, ಇದನ್ನಾಯ್ತು, ಒಂಥರ ನಮಗೆ ಎಮೋಷ್ನಲ್ ಆದಂಗೆ ಆಗ್ಬಿಡ್ತದೆ. ನನ್ನ ಹುಡುಗರೆಲ್ಲ ಹುಡುಗರ ನಡು ಅದೇನಲ್ಲ ಒಂಥರ ನನಗೆ ಬಂದ ಕೂಡಲೇ ತಲೆ ಫೀಲಿಂಗ್ ಆದಂಗೆ ಆಗ್ಬಿಡ್ತು. ಹೆಂಗಪ್ಪ ಇವು ಎಲ್ಲ ಹುಡುಗರು ಹೆಂಗೆ ಕೂಡ್ಯಾವ, ಎಲ್ಲೆಲ್ಲೋ ಇದ್ದವ್ನು ಒಂದೇ ಕಡೆ ತಂದು ಎಲ್ಲ ನದಿಗಳು ಕೂಡಿ ಒಂದು ಸಾಗರ ಕೂಡಿದಂಗೆ ಹಂಗೆ ನೀವು ಎಲ್ಲರೂ ಕೂಡಿ ಬಂದಿರಿ. ಈಗ ನಿಮಗೆ ವಿದ್ಯೆ ಕಲಿಸುವಾಗ ಎಷ್ಟೋ ನೋವುಗಳಾಗಿರ್ತಾವ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವ ಜೋಡಿ ಬಸವೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಜಗದೀಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರ ಪಾದರವಿಂದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಇದೇ ಶಾಲೆಯ ವಿದ್ಯಾರ್ಥಿಯಾಗಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿರುವಂಥ ಮಾತಾಶ್ರೀ ಪ್ರಮಳಾ ತಾಯಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಜ್ಞಾನವೃದ್ಧರು ವಯೋವೃದ್ಧರು ಆಗಿರುವಂಥ ಶ್ರೀಶೈಲ ಅಜ್ಜನವರಲ್ಲಿಯೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಶಾಲೆಯ ಎಲ್ಲ ಹಿರಿಯ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ಅವರ ವಿದ್ಯಾರ್ಥಿಗಳೇ, ಗ್ರಾಮದ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಅಂದ್ರ ಈ ಕನ್ನಡ ಶಾಲೆಗೆ ಸಲ್ತತೆ ಅನ್ನೋ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಎನ್ನ ಆರಾಧ್ಯ ದೈವ ಶ್ರೀ ಜಗದೀಶ್ವರನನ್ನ ಮನದ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಪಾದ ಪದ್ಮಂಗಳಿ ಪುಡಮಟ್ಟು ಹಾಗೂ ಕಾಡಸಿದ್ದೇಶ್ವರ ಮಠದ ಪೂಜ್ಯರಲ್ಲಿ, ಅಭಿನವ ರಾಜೋಡೇಶ್ವರ ದೇವರಲ್ಲಿ, ಕಾರ್ಯಕ್ರಮದ ನಿರ್ಗಮಿಸಿದಂಥ ಆನಂದ ದೇವರಲ್ಲಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುವೃಂದಕ್ಕೆ ಶರಣಾರ್ಥಿಗಳು. ಹಾಗೆ ಇಲ್ಲಿ ಸಭೆಯ ಮುಂದೆ ಆಗಮಿಸಿದಂಥ ಎಲ್ಲ ತಾಯಂದಿರೇ, ಮಹಾಜನಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿರಿ, ಭಾಳ ಸಂತೋಷ ಆಯ್ತು ನಮಗೆ. ಮೊದಲ ನಿಮ್ಮೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ಬೇಕು ಅನಿಸ್ತೈತೆ ನಮಗೆ. 1990ರಿಂದ 97ರವರೆಗೆ ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ
ನಾವು ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮ ಈಗ 30 ವರ್ಷಗಳ ಹಿಂದೆ ನೀವು ವಿದ್ಯಾಭ್ಯಾಸ ಕಲ್ತಿರಿ, ಮರಳಿ ಮತ್ತೆ ಎಲ್ಲರೂ ಒಂದೇ ಕಡೆ ಸೇರಿ ನೀವು ಈ ಕಾರ್ಯಕ್ರಮ ಮಾಡಕತ್ತೀರಲ್ಲ, ಅದು ಸಾಮಾನ್ಯವಾಗಿ ಖುಷಿ ಆಯ್ತು. ನೀವು ಹೆಂಗೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಭಾಳ ಸಂತೋಷ ಆಯ್ತು. ಸಮಯ ಭಾಳ ಆಗಿರೋದ್ರಿಂದ ನೀವೆಲ್ಲ ಇದೇ ರೀತಿ ಕೊನೆ ಭಾಷಣಕಾರರು ಆಗ್ಬಾರ್ದಂತ. ಹೆಂಗಾಗತ್ತೆ ಅಂತಂದ್ರೆ ಮೊದಲೇನು ಮಾತಾಡಿದ್ರಲ್ಲ ಸ್ಟೂಡೆಂಟ್ಗಳೆಲ್ಲ ಭಾಳ ಚಂದ ಮಾತಾಡಿದ್ರು. ಅವ್ರು ಹೆಂಗೆ ಕಾಣ್ತಿರ್ತಾರೆ ಅಂತಂದ್ರೆ ದೇವ್ರ ಗತಿ ಕಾಣ್ತಿರ್ತಾರೆ. ಅವರು ದೇವ್ರ ಗತಿ ಕಾಣ್ತಿರ್ತಾರಂತವ್ರು ಕೂತವ್ರಿಗೆ. ಈ ನಡವರ್ಗೆ ಏನೋ ನಾವು ಸರ್ ಎಲ್ಲ ಮಾತಾಡಿದ್ರಲ್ಲ ಸ್ವಲ್ಪ ಮನುಷ್ಯರ ಗತಿ ಕಾಣ್ತಿರ್ತಾರಂತ. ಲಾಸ್ಟಿಗೆ ಮಾತಾಡೋರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣ್ತಿರ್ತಾರಂತ. ನೀವು ಕೂತದ್ದು ನೋಡಿದ್ರೆ ನನಗೂ ಹೆಂಗೆ ಅನ್ಸಾಕತೈತೆ ಅಂದ್ರೆ ನಾನು ದೇವ್ರ ಗತಿನ ಕಾಣಿಸಾತೈತೆ ಅಂತ ಅನ್ಸೋದು. ಇರಲಿ, ಭಾಳ ಗಟ್ಟಿಯಾಗಿ ಕೂತ್ಕೊಂಡಿರು. ನಾನು ನೋಡಕತ್ತೀನಿ ಮಳೆ ಬಂದು ಹೋಗಂದ್ರೆ ಹೊಂಟದ. ನೀವೇನು ಹೇಳಕ್ಕೆ ತಯಾರಿಲ್ಲ. ಮಳೆಲಿದ ಅಂತ ಬಂದು ಕುಂಡ್ರದು ಮತ್ತು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಏನು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥವ್ರು ಮೊದಲು ನೀವು ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು. ಹಿಂಗೆ ತಟ್ಟಿದ್ರಲ್ಲ ಕೈ ಮೇಲೆ ಮಾಡಿ ತಟ್ಟಬೇಕು. ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ, ಜಲ್ದಿ ಮುಗಿಸ್ಬಿಡ್ತೀನಿ. ಕಟ್ಕೊಂಡಿದ್ದೀರಿ, ಈ ಒಂದು ಸಂಘ ಶಾಶ್ವತವಾಗಿ ಉಳಿಬೇಕು ಅಂತ ನಾನು ಕೌಜಲಿ ಸರ್ ಅವ್ರಿಗೆ ಹೇಳಿದ್ದೆ. ನಾನು ತಾವೆಲ್ಲ ಏನು ಟೀಮ್ ಇದೆಯಲ್ಲ, ಟೀಮ್ ಚೆನ್ನಾಗಿ ವರ್ಕ್ ಮಾಡಬೇಕು. ಪ್ರತಿ ತಮ್ಮ ಕೈಲಾದಷ್ಟು ಕೂಡ ಬರೀ ನಾವು ಕಾರ್ಯಕ್ರಮ ಬರೋದು, ಕುಂಡ್ರೋದು, ಪ್ರಸಾದ ಮಾಡೋದು ಹೋದರೆ ಅದು ಮಹತ್ವ ಬರೋದಿಲ್ಲ. ನಮ್ಮಿಂದ ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಅಂತಹ ಕೊಡುಗೆ ಕೊಡುವಂಥ ಕೆಲಸ ಈ ಒಂದು ಸ್ನೇಹ ಕುಟುಂಬ